ಖುಷಿ ಯಾರಿಗೆ ಬೇಡ, ಆದರೆ ಯಾವ ಬೆಲೆಗೆ ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. शीतल, पानी क्यों नहीं? शीतल, पानी क्यों नहीं? ಯಾರೋ ಇದ್ದೀರಾ ಇಲ್ಲಿ? ಯಾರೋ ಇದ್ದೀರಾ ಇಲ್ಲಿ? ಯಾರೋ ನಾನು ಕಟ್ಟಿರೋದು ಬಾಸ್ಟರ್ಡ್ಸ್. ಯಾರಾದ್ರೂ ಇದ್ದೀರಾ ಇಲ್ಲಿ? ಯಾರೋ ನೀನು? ನಿಂಗೆ ಕೇಳ್ತಿರೋದು. ನಾನು ಎದ್ದು ಬಂದ್ರೆ ಏನಾಗುತ್ತೆ ಗೊತ್ತಾ? ನನ್ನ ಬಗ್ಗೆ ಗೊತ್ತಾ ನಿಂಗೆ? ಗೊತ್ತಾ? Timmy, don't sag. ಯಾರೋ ನೀನು?
ಯಾರನ್ನ ಕಟ್ಟಾಕಿದ್ಯಾ ಗೊತ್ತೇನೋ? IPS ಗೌತಮ್ ಎಂದಲ್ಕರ್. ಹುಟ್ಟಿದ್ದು ಮೇ 24, 1984, ಪುಣೆ, ಮಹಾರಾಷ್ಟ್ರದಲ್ಲಿ. ಅಜ್ಜ ರಾಜಾರಾವ್ ಎಂದಲ್ಕರ್ ಗಾಂಧೀಜಿಯವರ ಜೊತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. 1995ರಲ್ಲಿ ನಿಮ್ಮೂರಲ್ಲಿ ನಡೆದ ಗಲಾಟೆಯಲ್ಲಿ 2 ಮಕ್ಕಳನ್ನ ಕಾಪಾಡಿ ಆ ಟೈಮ್ಗೆ ಇಂಡಿಯನ್ ಬ್ರೈವರಿ ಅವಾರ್ಡ್. ತಂಗಿ ಶೀತಲ್ ರಾವ್ ಎಂದಲ್ಕರ್ ಮೈಸೂರಲ್ಲಿರೋ ಡೆಂಟಲ್ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಿದ್ದಾಳೆ. ಪೊಲೀಸ್ ತಂಗಿಗೆ ಏನೂ ಆಗಲ್ಲ ಅಂತ ಅನ್ಕೊಂಡು ಯಾವುದೇ ರಾಜಕಾರಣಿಗಳಿಗೂ ಹೆದರ್ಕೊಳ್ದೆ ಕೆಲಸ ಮಾಡ್ತಿರೋ ದಕ್ಷ ಅಧಿಕಾರಿ IPS ಗೌತಮ್ ಎಂದಲ್ಕರ್. ಏಯ್, ಏನು ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಸಿಂಪಲ್, ಯು ಹ್ಯಾವ್ ಬಿನ್ ಕಿಡ್ನಾಪ್ಡ್. ಒಬ್ಬ IPS ಆಫೀಸರ್ನ ಕಿಡ್ನ್ಯಾಪ್ ಮಾಡಿ ಕಟ್ಟಾಕಿ ಇಷ್ಟೊಂದು ನಖರ ಆಡ್ತಿದ್ಯಲ್ಲ, ಎಷ್ಟು ಚರ್ಬಿರ್ಬೇಡ ನಿಂಗೆ. ಇರಬೇಕಾದದೆ ಸರ್. ನೀನೇನು ಲಷ್ಕರ್ ಎ ತೈಬಾನ, ಅಲ್ ಖೈದಾನ ಅಥವಾ ಇಂಡಿಯನ್ ಮುಜಾಹಿದೀನ? ಯಾವ ಗುಂಪು ನಿಂದು? ನೀವು ಅವ್ರು ಮಾತ್ರ ಹೆದರ್ಕೊಳ್ಳೋದ? ನನ್ನನ್ನು ಹೆದರಿಸಿ ನಿನಗೇನು ಹಾಕ್ಬೇಕಾಗಿದೆ? ಆಗಬೇಕಾಗಿದ್ದೇನೂ ಇಲ್ಲ ಸರ್. ಸಿಂಹನ ನೋಡೋಕ್ಕೆ ಒಂದಷ್ಟು ಆಸೆನೂ ಒಂದಷ್ಟು ಧೈರ್ಯನೂ ಬಂದಾದ್ಮೇಲೆ 35 ರೂಪಾಯಿ ಕೊಟ್ಟು ಝೂಗೆ ಹೋಗಿ ಝೂವಲ್ಲಿ ನೋಡ್ಕೊಂಬರ್ತೀವಿ ನೋಡಿ, ಹಂಗೇನೆ ಇದುವೆ. ಸಿಂಹನ ಇಷ್ಟು ಹತ್ರದಲ್ಲಿ ನೋಡೋಕ್ಕೆ ಸಖತ್ ಮಜಾ ಬರ್ತಾ ಇದೆ. ಬರುತ್ತೆ, ಮಜಾ ಬರುತ್ತೆ. ನಮ್ಮ ಡಿಪಾರ್ಟ್ಮೆಂಟು ಗೊತ್ತಾಗ್ಲಿ, ಇನ್ನೂ ಮಜಾ ಬರುತ್ತೆ. ಡಿಪಾರ್ಟ್ಮೆಂಟು ಮೊನ್ನೆ ಯಾವುದೋ ಪೇಪರಲ್ಲಿ ಓದಿದೆ ಸರ್, ಠಾಣೆ ಮುಂದೆ ನಿಲ್ಲಿಸಿದ್ದು ಪೊಲೀಸ್ ಜೀಪ್ನ 2 ಟೈರ್ಗಳು ಕಾಣೆಯಾಗಿದೆಯಂತೆ. ಅದನ್ನೇ ಹುಡುಕಕ್ಕಾಗಿಲ್ಲ, ನಿಮ್ಮನ್ನೆಲ್ಲಿ ಹುಡುಕ್ತಾರೆ ಹೇಳಿ? ನನಗೀಗ ಅನಿಸ್ತಾ ಇದೆ ನಿನಗೆ ಬೇರಿಂದೇನೋ ಪ್ರಾಬ್ಲಮ್ ಇದೆ. ಏನು ಸರ್ ಹಿಂಗಂದ್ಬಿಟ್ರಿ? ನೀನು ಟೆರರಿಸ್ಟ್ ಅಲ್ಲ, ನಿಂಗೆ ಜೈಲಿಂದ ಯಾರನ್ನೂ ಬಿಡಿಸ್ಕೊಳ್ಳೂ ಬೇಕಿಲ್ಲ. ಯು ನಾಟ್ ವೆಲ್ ಪ್ರಿಪೇರ್ಡ್ ಫಾರ್ ಅ ಕಿಡ್ನ್ಯಾಪ್. ನಿನ್ನ ಹತ್ರ ಯಾವ ಆಯುಧನೂ ಇಲ್ಲ, ಕೈಯಲ್ಲಿ ಮೊಂಡಾಗಿರೋ ಚಾಕು ಬಂದ್ಬಿಟ್ಟು ಈ ಮೂಟೆಯಿಂದ ಬರ್ತಾ ಇದೆಯಲ್ಲ ರಕ್ತ, ಇದ್ಯಾವ ಮನುಷ್ಯಂದು ಅಲ್ಲ, ಯಾವುದೋ ಪ್ರಾಣಿದು. ನೀನು ಆಚೆಯಿಂದ ಬರೋಕ್ಕಿಂತ ಮುಂಚೆ ಯಾರೋ ತರಕಾರಿ ಮಾರ್ತಿರೋ ಸೌಂಡ್ ಬರ್ತಾ ಇತ್ತು. ಅದರ ಅರ್ಥ ಈ ಏರಿಯಾ ಸಿಟಿ ಲಿಮಿಟ್ಸ್ ಒಳಗಡೆನೇ ಇದೆ. ಒಟ್ಟಿನಲ್ಲಿ ಇದೆಲ್ಲ ಫೇಕ್, ಒಂದು ಸೆಟಪ್. ಪ್ರಕಾಶ್, ಪ್ರಕಾಶ್, ಪ್ರಕಾಶ್! ಹೇ ಹೇ, ಯೂಸ್ ಕೌಂಡ್ರಲ್! ಏನೋ ಮಾಡಿದೆ ನಮ್ಮ ಪ್ರಕಾಶ್ನ? ನಿಮ್ಮ ಡ್ರೈವರ್ ಬ್ಲಡ್ಡು ಮನ್ಸಂದಲ್ವಾ? ನಾನೇನ ಬಿಡಲ್ಲ ಕಣೋ. ಹೇ ಪ್ರಕಾಶ್, ಪ್ರಕಾಶ್! ನಾ ಇಷ್ಟೊತ್ತು ಬೇರೆ ಏನೋ ಅಂದ್ಕೊಂಡಿದ್ದೆ. ವಿಷಯ ಇಷ್ಟು ಸೀರಿಯಸ್ ಆಗಿದೆ ಅಂದರೆ ನಿಂಗೆ ಬೇರೆ ಏನೋ ಬೇಕಿದೆ. ಯಾವುದಕ್ಕೋಸ್ಕರ ಮಾಡ್ತಿದ್ದೆ ಇದೆಲ್ಲ? ನ್ಯಾಯ ಬೇಕು ಸರ್. ಮದುವೆ ಆಗಿ ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಇನ್ನೂ ಚೆನ್ನಾಗಿ ನೆನಪಿದೆ, ಒಂದು ಶನಿವಾರ ನನ್ನ ಹೆಂಡತಿ ಆಫೀಸಿಗೆ ಕಾಲ್ ಮಾಡಿದ್ಲು, ನೀವು ಅಪ್ಪ ಆಗ್ತಿದ್ದೀರಾ ಅಂತ. ಸಖತ್ ಖುಷಿ ಇತ್ತು ಸರ್. ಹೆಣ್ಮಗು. ನಮ್ಮಮ್ಮಮ್ಮ ಹೆಣ್ಮಗು ಏನಕ್ಕೆ ಕಸದ ತೊಟ್ಟಿಗೆ ಹಾಕು ಅಂತಂದ್ರು. ಹೆಣ್ಮಗು ಆದರೆ ಏನು ಸರ್, ಅದು ನನ್ನ ಮಗು ತಾನೆ. ಅವಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೆ, ಕಾನ್ವೆಂಟ್ ಸ್ಕೂಲು. ನಮ್ಮ ಕಾಂದಾನಲ್ಲೇ ಕಾನ್ವೆಂಟಲ್ಲಿ ಯಾರು ಓದಿಲ್ಲ ಅಂದ್ಕೊಳ್ಳಿ, ಜನಗಳು ನನ್ನ ನೋಡುವಾಗ ಏನಂತಿದ್ರು ಗೊತ್ತೇ? ಆ ಡೆಲ್ಲಿ ಸ್ಕೂಲಲ್ಲಿ ಮ್ಯಾಥ್ಸಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡ್ಲಲ್ಲ, ಅವ್ರ ಅಪ್ಪ ಇವನು ಅಂತ. ಇವಾಗೆಲ್ಲ ಆ ಡೆಲ್ಲಿಲಿ ನಡೀತಲ್ಲ ರೇಪು, ಆ ಹುಡುಗಿ ಅಪ್ಪ ಇವನು ಅಂತಾರೆ ಸರ್. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಸರ್.
ನನಗೂ ನ್ಯಾಯ ಸಿಗಬೇಕು ಸರ್. ಡೆಲ್ಲಿಲಿ ರೇಪ್ ಆಯ್ತಲ್ಲ, ಆ ಹುಡುಗಿ ತಂದೆನಾ ನೀನು? ಚಿಕ್ಕಪ್ಪನ, ಸೋದರ ಮಾವನ, ಫ್ರೆಂಡಾ, ಅಣ್ಣನ, ತಮ್ಮನ, ಯಾರು ನೀನು ಅವಳಿಗೆ? ಸಂಬಂಧ ಆಗಿದ್ರೆ ಮಾತ್ರ ನ್ಯಾಯ ಕೇಳಬೇಕಾ ಸರ್? ನನಗೂ 3 ವರ್ಷದ ಮಗು ಇದೆ ಸರ್. ನನಗಿವತ್ತು 30 ವಯಸ್ಸು, ಅವಳಿಗೆ 20 ಆಗುವಾಗ ನನಗೆ 50 ಆಗಿರುತ್ತೆ. ಇವತ್ತು ನನ್ನ ತೋಳುಗಳಲ್ಲಿ ಬಲ ಇದೆ, ನನ್ನ ಮಗಳನ್ನ ನಾನು ಕಾಪಾಡ್ಕೋತೀನಿ. ನನಗೆ 50 ಆಗುವಾಗ ಈ ತೋಳುಗಳಲ್ಲಿ ಬಲ ಇರಲ್ಲ. ಅವಾಗ ನಿಮ್ಮಂಥ ಆಫೀಸರ್ ಅಲ್ವಾ ಸರ್ ನನ್ನ ಮಗಳನ್ನ ಕಾಪಾಡಬೇಕಾಗಿರೋದು? ನಾನು ಮುಂಚೆನೇ ಹೇಳ್ದಂಗೆ ನಿಂಗೆ ಡಿಸಾರ್ಡರ್ ಇದೆ ನೋಡು. ಯಾರಿಗೋ ಏನೋ ಆಯಿತು ಅಂತ ನಮಗೂ ನಾಳೆ ಆ ಥರ ಆಗ್ಬೋದು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಎಲ್ಲಾದ್ರಲ್ಲೂ ಅದೊಂದು 20% ಇರುತ್ತೆ. ನೀನು ಈ ಟಿ ವಿಲಿ, ನ್ಯೂಸ್ಗಳಲ್ಲಿ ಎಲ್ಲ ಕಡೆ ಈ ಥರ ನ್ಯೂಸ್ನ ನೋಡಿ ನನಗೂ ನಾಳೆ ಆ ಥರ ಆಗೇ ಆಗುತ್ತೆ ಅಂದ್ಕೊಂಡಿದ್ಯಾ? ದಿಸ್ ಇಸ್ ಕೈಂಡ್ ಆಫ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ನಿನಗೆ ನ್ಯಾಯ ಬೇಕಿಲ್ಲ, ಯು ನೀಡ್ ಅ ಸೈಕ್ಯಾಟ್ರಿಸ್ಟ್. ಏನು ಸರ್ ಹಿಂಗಂದ್ಬಿಟ್ರಿ? ಇನ್ನೇ ನಾನು ಬೇಕು ನಾನು ನಿಂಗೆ. ಆ ಡೆಲ್ಲಿ ರೇಪ್ ಕೇಸ್ಗೆ ಯಾವತ್ತೋ ನ್ಯಾಯ ಸಿಕ್ಕಾಯ್ತು, ಅದನ್ನೇ ಇನ್ನು ತಲೆಯಲ್ಲಿ ಇಟ್ಕೊಂಡು ಇಷ್ಟೊಂದೆಲ್ಲ ಮಾಡ್ತಿದ್ಯಲ್ಲ ನೀನು. ನಿನಗೆ ಲೂಸ್ ಅಂದೆ ಇನ್ನೇ ನಾನು ಎಲ್ಲಿ ಸರ್ ನ್ಯಾಯ ಸಿಕ್ತು? ಎಲ್ಲಿ ನ್ಯಾಯ ಸಿಕ್ತು? ಡೆಲ್ಲಿಲಿ ರೇಪ್ ಆಗಿದ್ ಮಾರನೇ ದಿವಸ ಉತ್ತರ ಪ್ರದೇಶದಲ್ಲೊಂದು, ಗೋವಾದಲ್ಲಿ ಇನ್ನೊಂದು, ಗುಜರಾತಲ್ಲೊಂದು, ಅಲ್ಲೊಂದು, ಇಲ್ಲೊಂದು, ಇನ್ನೂ ನಡೀತಾನೆ ಇದೆ. ಇದೆಲ್ಲ ಎಲ್ಲಿ ನ್ಯಾಯ ಸಿಕ್ತು? ಈಗಿನ ಕಾಲದ ಹುಡುಗಿರ ಬಗ್ಗೆ ನಿನಗೇನು ಗೊತ್ತು? ಕುಡಿಯೋದು, ಕುಡಿದ ನಶೆಲೆ ರಾತ್ರಿ ಎಲ್ಲ ಓಡಾಡೋದು. ಅವ್ರು ಯಾರ ಜೊತೆ ಓಡಾಡ್ತಾರೆ ಅಂತ ಗೊತ್ತಾ ನಿಂಗೆ? ಅವ್ರು ಯಾವ ಥರ ಬಟ್ಟೆ ಹಾಕ್ತಾರೆ ಅಂತ ಗೊತ್ತಾ ನಿನಗೆ? ಹಾಗಾದ್ರೆ ಸೀರೆ ಹಾಕೊಂಡಿರೋ ಹೆಣ್ಮಕ್ಳು ರೇಪೇ ಆಗಿಲ್ವಾ ಸರ್? ಅವತ್ತು ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪರಣ ನಡೀತದಲ್ಲ, ಅದು ನಡೆದಿದ್ದು ಅಲ್ಲಿದ್ದ ಜನಗಳ ಎಂಟರ್ಟೈನ್ಮೆಂಟ್ಗೋಸ್ಕರ, ಚಟಕ್ಕೋಸ್ಕರ. ಅವಳು ಹಾಕಿದ ಬಟ್ಟೆಯಿಂದಲ್ಲ. ಅವತ್ತು ಕೃಷ್ಣ ಬಂದು ಕಾಪಾಡ್ದ. ಇವತ್ತು ನೀವೇನಿಗೆ ಸರ್ ತಡೀಲಿಲ್ಲ? ಮಹಾಭಾರತದಲ್ಲಿ ಕೃಷ್ಣನೇ ಹೀರೋ, ಅವನೇ ಸೂತ್ರಧಾರ. ಕೃಷ್ಣನ ಹತ್ರ ದೈವಶಕ್ತಿ ಇತ್ತು, ದುಷ್ಟರನ್ನ ಸಂಹರಿಸಕ್ಕೆ ವಿಷ್ಣು ಚಕ್ರ ಇತ್ತು. ಕಲಿಯುಗ ಸರ್. ಕೃಷ್ಣನ ಹತ್ರ ದೈವಶಕ್ತಿ ಇತ್ತು, ನಿಮ್ಮ ಹತ್ರ ಅಧಿಕಾರ ಇದೆ. ಕೃಷ್ಣನ ಹತ್ರ ಚಕ್ರ ಇತ್ತು, ನಿಮ್ಮ ಹತ್ರ ಗನ್ನಿದೆ. ನಿಮ್ಮನ್ನು ನೋಡಿದ್ರೆ ಜನ ಹೆದರ್ಕೋತಾರೆ. ಅವನ್ ತಡೆದಂಗೆ ನೀವೇನಿಗೆ ಸರ್ ತಡೀಲಿಲ್ಲ? ನೋಡು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಪುರಾತನ ಕಾಲದಿಂದನೂ ನಡ್ಕೊಂಡು ಬರ್ತಾನೆ ಇದೆ. ಇವತ್ತು ನಡೀತಿದೆ, ನಾಳೆನೂ ನಡೀಬೋದು. ನನ್ನಂಥ IPS ಆಫೀಸರ್ಗಳು ಸಾವಿರಾರು ಜನ ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಅದನ್ನು ನಿಲ್ಸಕ್ಕಾಗಲಿಲ್ಲ. ಯಾಕಂದ್ರೆ ರೇಪ್ ಒಂದು ಸಾಮಾಜಿಕ ಸಮಸ್ಯೆ. ಅದಕ್ಕೆ ಪರಿಹಾರ ಅಂದರೆ ಒಂದು ಸಂಪೂರ್ಣ ಸಮಾಜನೇ ಬದಲಾಗಬೇಕು. ಅದು ಒಬ್ಬ ಅಧಿಕಾರಿಯಿಂದ ಸಾಧ್ಯ ಇಲ್ಲ. ಎಂತ ಮಾತು ಸಾರ್! ಒಂದಿಡೀ ಸಮಾಜನೇ ಬದಲಾಗಬೇಕು. ನೀವು ಕಿಡ್ನಾಪ್ ಆದ ರಾತ್ರಿ ನಿಮ್ ತಂಗಿ ಜೊತೆ ಏನಾಯ್ತು ಗೊತ್ತಾ? ಏನೋ ಮಾಡ್ದೆ ನನ್ನ ತಂಗಿನ? ಹೇಳೋ ಬಿಡಿ ಸರ್, ನಿಮ್ ತಂಗಿಗೂ ನ್ಯಾಯ ಕೊಡ್ಸಿದ್ರಾಯ್ತು. ಅವತ್ತು ದ್ರೌಪದಿನ ಕಾಪಾಡಿದ್ದು ಯಾವ ಹೆಣ್ದೇವತೆನೂ ಅಲ್ಲ, ಕೃಷ್ಣ. ಅವನು ಒಬ್ಬ ಗಂಡಸು. ಅದೇ ತರ ಕಲಿಯುಗದಲ್ಲಿ ದೇವರು ಹೀರೋನ ಬಂದು ಕಾಪಾಡ್ತಾನೆ ಅನ್ಕೊಂಡಿರೋದು ನೀನು ಮುಟ್ಟಾಳ್ತಾನ. ಅವ್ರನ್ನ ಕಾಪಾಡ್ಬೇಕಿರೋದು ನೀನು ಕಣೋ.
ಸರ್ ಪೇಪರು ಇವತ್ತು ಪೇಪರಲ್ಲಿ ನಿಮ್ಮದೇ ಸರ್ ನ್ಯೂಸು. Jimmy! Don't suck! ಮೈಸೂರಿನ ಉನ್ನತ ಅಧಿಕಾರಿ ಐಪಿಎಸ್ ಗೌತಮ್ ಇಂದಲ್ಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ತಂಗಿ ಶೀತಲ್ ಇಂದಲ್ಕರ್ ಕಾಣೆಯಾಗಿ 20 ದಿವಸ ಕಳೆದಿದ್ದರೂ ಅವರ ತಂಗಿಯನ್ನು ಹುಡುಕಲು ವಿಫಲರಾದ ಹಿನ್ನೆಲೆಯಲ್ಲಿ ಐಪಿಎಸ್ ಗೌತಮ್ ಇಂದಲ್ಕರ್ ಅವರು ಮಾನಸಿಕವಾಗಿ ದುರ್ಬಲರಾಗಿ ಅಸ್ವಸ್ಥಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಡಿ ನಮ್ಮ ಸ್ಪೆಷಲ್ ಸೆಗ್ಮೆಂಟ್ ಇಂದು ರಾತ್ರಿ 10 ಗಂಟೆಗೆ.